ನಮಸ್ತೆ ಬಂಧುಗಳೇ, HNC ಲೈವ್ಗೆ ಸ್ವಾಗತ. ನನ್ನ ಜಿಯೋ ಕನೆಕ್ಷನ್ ಅಪ್ಪ ಸೂಪರು, ಏರ್ಟೆಲ್ಲು ಬೆಂಕಿ ಅಂತ ಇದ್ದವರು ಈಗ ನೋಡಿ ಅಂಬಾನಿ ಮಗನ ಮದುವೆ ಖರ್ಚು ನಿಮ್ಮ ಕೈಲಿಂದ ವಸೂಲಿ ಮಾಡ್ತಾ ಇದ್ದಾರೆ. ಜಿಯೋ ಬಂದಮೇಲೆ ರೋಟಿ ಕಪಡ ಮಕಾನ್ ಮಾತ್ರ ಮುಂಚೆಗೆ ಸಾಕಾಗ್ತಿತ್ತು, ಆದರೆ ಡಾಟಾ ಕೂಡ ಅಷ್ಟೇ ಅನಿವಾರ್ಯ ಆಗೋಯ್ತು. ಈಗ ಎಲ್ಲ ಅನಿವಾರ್ಯತೆಗಳಿಗೆ ಒಗ್ಗಿದ್ಮೇಲೆ ಒಂದೇ ದಿವಸ ಜಿಯೋ ಡಿಶನ್ ತಗೊಂಡು ರೇಟ್ ಜಾಸ್ತಿ ಮಾಡ್ತೀವಿ ಅಂತೇಳಿ ಅವ್ರು ಮಾಡಿದ್ದೆ ತಡ. ಏರ್ಟೆಲ್ಲು ಮತ್ತು VI ಅವರು ಕೂಡ ಜಾಸ್ತಿ ಮಾಡಿದ್ರು. ಈ 3 ಜನ ಸೇರ್ಕೊಂಡು ತೆಗೆದುಕೊಂಡಂತಹ ಒಂದೇ ಒಂದು ಡಿಸಿಷನಿಂದ 50,000 ಕೋಟಿ ಲಾಭ ಆಗಿದೆ ಇವರಿಗೆ. ಮೊದಲೆಲ್ಲ BSNL ಒಂದೇ ಗತಿ ಇದ್ದಿದ್ದು, ಒಂಥರ ಹೆಂಡತಿ ಇದ್ದಂಗಿತ್ತು ಕಷ್ಟ ಸುಖದಲ್ಲೆಲ್ಲನೂ. ಈ ಏರ್ಟೆಲ್ಲು ಜಿಯೋ ಬಂದಮೇಲೆ ಒಂಥರ ಹೊಸ ಗರ್ಲ್ ಫ್ರೆಂಡ್ ಥರ ಆಯಿತು. ಎಲ್ಲರೂ ಹೆಂಡತಿನ ಬಿಟ್ಟರು ಗರ್ಲ್ ಫ್ರೆಂಡ್ ಹಿಂದೆ ಬರೋದ್ರು. ಈಗ ಗರ್ಲ್ ಫ್ರೆಂಡ್ ಕೈ ಕೊಟ್ಟ ಮೇಲೆ ಮತ್ತೆ ಎಲ್ಲ ವಾಪಸ್ಸು ಹಳೆ ಹೆಂಡತಿ ಪಾದವೇ ಗತಿ ಅಂತ ವಾಪಸ್ ಬಂದಿದ್ದಾರೆ. ಏನು ನೀವು ಹ್ಯಾಶ್ಟ್ಯಾಗ್ಗಳು ನೋಡಬೇಕು. ಹ್ಯಾಶ್ಟ್ಯಾಗ್ ಐ ಸಪೋರ್ಟ್ BSNL, ಹ್ಯಾಶ್ಟ್ಯಾಗ್ ಪೋರ್ಟ್ ಟು BSNL. ಧರಣಿಗಳು ಮಾಡ್ತಾ ಇದ್ದಾರೆ, ಜನ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಎಲ್ಲರೂ BSNLಗೆ ಪೋರ್ಟ್ ಆಗ್ತಾ ಇದ್ದಾರೆ. ಲಕ್ಷಾಂತರ ಜನ ಈ BSNLಗೆ ವಾಪಸ್ ಪೋರ್ಟ್ ಆಗಿದ್ದಾರೆ. ಹಾಗಾದರೆ ಮುಂದೆ ಏನಾಗುತ್ತೆ ನೋಡಿ. ಈ BSNL ಮೋಸ್ಟ್ ಪ್ರಾಫಿಟಬಲ್ ಮಿಷನ್ ಆಗಿತ್ತು ಭಾರತ ಸರ್ಕಾರಕ್ಕೆ. ಅವತ್ತು ಮಾರ್ಕೆಟ್ನ ಲೀಡರ್ ಆಗಿತ್ತು, ನಮ್ಮ ದೇಶದ ಒಂಥರ ಪ್ರೈಡ್ ಆಗಿತ್ತು. ಅಷ್ಟೊಂದು ಲಾಭ ಮಾಡ್ತಿದ್ದಂತಹ ಕಂಪ್ನಿ ಹೇಗೆ ಮುಳುಗೋಕೆ ಶುರುವಾಯಿತು? ಯಾರ ಕಾರಣದಿಂದ ಉಸಿರು ಕಟ್ತದು? ಯಾರ ಕಾರಣದಿಂದ ಡೌನ್ಫಾಲ್ ಶುರುವಾಯಿತು? ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿರೋದಕ್ಕೆ ಕಾರಣ ಏನು? ಇಷ್ಟೆಲ್ಲ ಅದು ಇನ್ನೂ ಬದುಕಿರೋದು ಹೇಗೆ? ಈಗ BSNL ಕಮ್ಬ್ಯಾಕ್ ಆಗುತ್ತಾ? ಭಾರತೀಯರ ಒಳಿತಿಗಾಗಿ ಕಮ್ಬ್ಯಾಕ್ ಆಗಲೇಬೇಕಾ? ಇದರಲ್ಲಿ ಟಾಟಾ ಪಾತ್ರ ಏನು? ಇವೆಲ್ಲವೂ ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ. ನೋಡಿ, BSNL ಶುರುವಾಗಿದ್ದು ಭಾರತ ಸಂಚಾರ್ ನಿಗಮ್ ಲಿಮಿಟೆಡ್ ಅಂತೇಳಿ ಅಕ್ಟೋಬರ್ 2000 ಶುರುವಾಯಿತು. ಇದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ದೇಶದ ಮೂಲೆ ಮೂಲೆಗೂ ಕನೆಕ್ಟಿವಿಟಿ ಹೋಗಬೇಕು, ಸಾಮಾನ್ಯ ಜನರಿಗೂ ತಲುಪಬೇಕು, ಚೀಪ್ ಆ್ಯಂಡ್ ಅಫೋರ್ಡಬಲ್ ರೇಟಲ್ಲಿ, ಕಡಿಮೆ ರೇಟಲ್ಲಿ ಎಲ್ಲರಿಗೂ ಕನೆಕ್ಟಿವಿಟಿ ಸಿಗಬೇಕು ಅಂತೇಳಿ. ಆಗಲೂ ಕೂಡ ಪ್ರೈವೇಟ್ ಕಂಪ್ನಿಗಳಿದ್ವು. ಏರ್ಸೆಲ್ ಇತ್ತು, ಡೊಕೊಮೊ ಇತ್ತು. ಆದರೆ ಅವ್ರು ಯಾರೂ ಸಿಟಿಗಳನ್ನ ಬಿಟ್ಬಿಟ್ಟು ಆಚೆ ಕಡೆಗೆ ಹೋಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಪ್ರಾಫಿಟ್ ಇದ್ದಿದ್ದು ಸಿಟಿ ಒಳಗಡೆನೇ. ದೂರ ಕನೆಕ್ಷನ್ಗಳು ತೊಗೊಂಡೋಗ್ಬೇಕು, ಅಲ್ಲಿ ಹಳ್ಳಿ ಜನರ ಹತ್ರ ದುಡ್ಡು ಇರಲ್ಲ, ಅಲ್ಲಿ ಲಾಭನೂ ಬರೋದಿಲ್ಲ. ಹಾಗಾಗಿ ಕಂಪ್ನಿಗಳು ಸಿಟಿ ಬಿಟ್ಬಿಟ್ಟು ಆಚೆ ಕಡೆಗೆ ಹೋಗ್ತಿರ್ಲಿಲ್ಲ. BSNL ಎಲ್ಲ ಹಳ್ಳಿಗಳಿಗೋಯ್ತು, ಕಾಡಿಗೋಯ್ತು, ಬೆಟ್ಟಗಳ ಮೇಲೆ ಹೋಯ್ತು, ರೇಟ್ ಕೂಡ ಚೀಪಾಗಿ ಕೊಡ್ತು. ಇಷ್ಟೆಲ್ಲ ಆದ್ರೂ ಕೂಡ ಫಸ್ಟ್ ಇಯರೇ ದೊಡ್ಡದಾದಂತಹ ಪ್ರಾಫಿಟ್ ಮಾಡ್ತು BSNL. 2001ರಿಂದ 2008 ಕೇವಲ 8 ವರ್ಷದಲ್ಲಿ 46,668 ಕೋಟಿ ಪ್ರಾಫಿಟ್ಟು. ಒಂಥರ ಚಿನ್ನದ ಮೊಟ್ಟೆ ಇಡೋ ಕೋಳಿ ಆಗೋಯ್ತು ಸರ್ಕಾರಕ್ಕೆ. 2004 ಒಂದೇ ವರ್ಷದಲ್ಲಿ 10,000 ಕೋಟಿ ಪ್ರಾಫಿಟ್ಟು. ಆಗ BSNL ಮಾರ್ಕೆಟ್ ಶೇರು 70%ಗಿಂತ ಜಾಸ್ತಿ ಇತ್ತು. ಏರ್ಸೆಲ್ಲು, ಡೊಕೊಮೊ, ಐಡಿಯಾ ಇವೆಲ್ಲ ಪರದಾಡ್ತಿದ್ವು. ಹಾಗಾದರೆ ಇಷ್ಟೊಂದು ಪ್ರಾಫಿಟಬಲ್ ಆಗಿದ್ದಂತಹ BSNL ಡೌನ್ಫಾಲ್ ಎಲ್ಲಿಂದ ಶುರುವಾಯಿತು? ಅದಕ್ಕೆ ಕಾರಣಗಳೇನು? ಮೊದಲನೇ ಕಾರಣ ನೋಡಿ, ಆವಾಗ ಸೋನಿಯಾ ಗಾಂಧಿ ನೇತೃತ್ವದ UPA ಸರ್ಕಾರ ನಡೀತಾ ಇತ್ತು, ಕೋಲೇಷನ್ ಗೌರ್ಮೆಂಟು. ದಯಾನಿಧಿ ಮಾರನ್ ಅವರು DMK ಅವರು ಟೆಲಿಕಾಂ ಮಿನಿಸ್ಟರ್ ಆಗಿದ್ದರು. 2007ರಲ್ಲಿ ದಯಾನಿಧಿ ಮಾರನ್ ಅವ್ರನ್ನ ಎನ್ಕ್ವೈರಿ ಮಾಡ್ತು CBI. ಅವರ ಸ್ವಂತ ಮನೆಗೆ 330 ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ಗಳನ್ನ ಹಾಕ್ಸ್ಕೊಂಡಿದ್ರು, ಅಲ್ಲಿನ ಆಫೀಸರ್ಗಳನ್ನೆಲ್ಲ ಬುಕ್ ಮಾಡಿಕೊಂಡು. BSNLದು ಯಾಕೆ ಇಷ್ಟೊಂದು ಒಂದು ಮನೆಗೆ ಅಂತ ಹೇಳಿದ್ರೆ, ಅವ್ರದ್ದು ಪ್ರೈವೇಟ್ ನೆಟ್ವರ್ಕ್ ಇತ್ತಲ್ಲ, TV ಚಾನಲ್ಲು, ಸನ್ ನೆಟ್ವರ್ಕು, ಅದನ್ನು ರನ್ ಮಾಡೋದಕ್ಕೆ ಇವ್ರ ಮನೆಯಿಂದ ಕನೆಕ್ಷನ್ ಹೋಗೋದು, ದುಡ್ಡು BSNLದು. ಇದರಲ್ಲಿ ದಯಾನಿಧಿ ಮಾರನ್ ಸಿಗಾಕೊಂಡ್ರು, ರಾಜೀನಾಮೆ ಕೊಟ್ಟರು. ನೆಕ್ಸ್ಟ್ ಅವ್ರ ಜಾಗಕ್ಕೆ ಬಂದಿದ್ದು ಇದೇ DMKಯ A ರಾಜಾ. ಆಗ BSNL ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಒಂದು ವೈರ್ಲೆಸ್ ಟೆಕ್ನಾಲಜಿ ತರ್ತಕ್ಕಂಥ ಪ್ಲ್ಯಾನ್ ಮಾಡಿತ್ತು. ಅದಕ್ಕೋಸ್ಕರ ಸ್ಪೆಕ್ಟ್ರಮ್ಗಳನ್ನ ಹಂಚಿಕೆ ಮಾಡ್ತಕ್ಕಂಥ ಒಂದು ಪ್ಲ್ಯಾನಿಂಗ್ ಶುರುವಾಗಿತ್ತು. ಸ್ಪೆಕ್ಟ್ರಮ್ನ ಮಾರಿದ್ರೆ ದೇಶದ ಮೂಲೆ ಮೂಲೆಗೆ ಇಂಟರ್ನೆಟ್ ಕನೆಕ್ಷನ್ ಹೋಗುತ್ತೆ, ಡಾಟಾ ಟ್ರಾನ್ಸ್ಫರ್ ಈಸಿ ಆಗುತ್ತೆ ಅಂಥೇಳಿ ದೊಡ್ಡ ಅದು ಪ್ಲ್ಯಾನ್ ಆಗಿತ್ತು. ನೋಡಿ, ಆ ಹಂಚಿಕೆಯಲ್ಲೇ 2G ಹಗರಣ ನಡೀತು. 1,76,000 ಕೋಟಿ ಹಗರಣ. ಅಲ್ಲಿಂದ BSNL ಮುಳುಗಕ್ಕೆ ಶುರುವಾಯಿತು, ಲಾಸ್ ಶುರುವಾಯಿತು. ಪ್ರತಿ ವರ್ಷ ಲಾಸ್ಗಳು. ಈವರೆಗೆ ಪ್ರಾಫಿಟ್ ನೋಡಲಿಕ್ಕಾಗಿಲ್ಲ. ನಮ್ಮ ದುರದೃಷ್ಟ, ಸುಪ್ರೀಂ ಕೋರ್ಟು A ರಾಜಾ ಅವ್ರನ್ನ ಈಗ ಮುಕ್ತನಾಗಿ ಮಾಡಿದೆ. UPA ಸರ್ಕಾರದ ಒಬ್ಬ ಮಿನಿಸ್ಟ್ರು ಮನೆಗೆ 330 ಕನೆಕ್ಷನ್ ಹಾಕ್ಕೊಂಡು ಒಂದು ಕಡೆಗೆ BSNL ಮುಳುಗಿಸ್ದ. ಇನ್ನೊಬ್ಬ ಮಿನಿಸ್ಟರು 1.25 ಲಕ್ಷ ಕೋಟಿ ಹಗರಣ ಮಾಡಿ ಮುಳುಗಿಸ್ದ. ಈ ಹಗರಣಗಳು ಬೆಳಕಿಗೆ ಬಂದ ಮೇಲೆ CBI ತನ್ನ ಕಣ್ಣನ್ನು BSNL ಮೇಲೆ ಯಾವಾಗಲೂ ನೆಟ್ಟಿತ್ತು. ಯಾಕೆಂತ ಹೇಳಿದ್ರೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದು ಅಂತೇಳಿ. ಪ್ರತಿ ಟೆಂಡರ್ನು ಗಮನಿಸೋಕ್ಕೆ ಶುರು ಮಾಡ್ತು. ಎಲ್ಲ ಟೆಂಡರಲ್ಲೂ ಹಗರಣಗಳು, ದೊಡ್ಡದಿರಲಿ ಚಿಕ್ಕದಿರಲಿ. ಅಡ್ರೆಸ್ಸೇ ಇಲ್ಲದ ಶೆಲ್ ಕಂಪ್ನಿಗಳು ಅಪ್ಲೈ ಮಾಡ್ತಾ ಇದ್ವು, ಅವರಿಗೆ ಟೆಂಡರ್ ಆಗೋಗೋದು. ನೋಕಿಯಾ ಅಂತ ದೊಡ್ಡ ಕಂಪ್ನಿಗೆ ಟೆಂಡರಿಂದ ರಿಜೆಕ್ಟ್ ಆಗೋದು. ಮತ್ತೆ ಹಗರಣ, ಮತ್ತೆ ವಿಚಾರಣೆ, ಟೆಂಡರ್ ಸ್ಟಾಪ್.
ಇನ್ನೊಂದು ಕಡೆಗೆ ಪ್ರೈವೇಟ್ ಪ್ಲೇಯರ್ಸು ಏರ್ಟೆಲ್ಲು, ವೋಡಾಫೋನು, ಐಡಿಯಾ ಇವು ಮಾರ್ಕೆಟ್ ಎಕ್ಸ್ಪೆನ್ಷನ್ ಮಾಡ್ಕೊಂಡೇ ಹೋಗ್ತಾ ಇದ್ವು. ಆ ಸಂದರ್ಭದಲ್ಲಿ BSNL ಒಂದು ಮೆಗಾ ಪ್ರಾಜೆಕ್ಟ್ಗೆ ಕೈ ಹಾಕ್ತು. 9,30,000 ಹೊಸ GSM ಲೈನ್ಗಳನ್ನ ಪ್ರೊಕ್ಯೂರ್ ಮಾಡೋದು, ಅದು ರೂರಲ್ ಪಾಪ್ಯುಲೇಷನ್ಗೆ. ಆವತ್ತಿನ ಕಾಲಕ್ಕೇನೆ $10 ಬಿಲಿಯನ್ ವ್ಯಾಲ್ಯೂ ಅದಕ್ಕೆ. ಅಂದರೆ ಇವತ್ತಿಗೆ ಸುಮಾರು 80,000 ಕೋಟಿಗಳು. ಅವತ್ತೇನಾದ್ರು ಅದು ಇಂಪ್ಲಿಮೆಂಟ್ ಆಗಿದ್ದರೆ ಇಡೀ ಜಗತ್ತಿನ ಅತಿ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಅದು ಕೂಡ ಒಂದಾಗ್ತಿತ್ತು. ಅದರಲ್ಲೂ ಹಗರಣ, ಅದರಲ್ಲೂ ಮತ್ತೆ ವಿಚಾರಣೆ, ಬೇಸತ್ತೋದ್ರು ಎಲ್ಲರೂ. ಸರ್ಕಾರ ಹೇಳ್ತು ಯಾವುದೇ ಟೆಂಡರ್ನ ಕರಿಬೇಡಿ, ಯಾವುದೇ ಹೊಸ ಪ್ರೊಕ್ಯೂರ್ಮೆಂಟ್ ಮಾಡಬೇಡಿ ಅಂತೇಳಿ. ಹೊಸ ಎಕ್ವಿಪ್ಮೆಂಟ್ ಪ್ರೊಕ್ಯೂರ್ಮೆಂಟ್ ನಿಂತೋಯ್ತು, ಹೊಸ ಮೊಬೈಲ್ ಟವರ್ಗಳನ್ನ ಹಾಕೋದು ನಿಂತೋಯ್ತು. ಏನೇನು ಎಕ್ವಿಪ್ಮೆಂಟ್ಗಳಿದ್ರು ಅದರಲ್ಲೇ ನಡ್ಕೊಂಡು ಹೋಗಲಿ, ಯಾವುದೋ ಹೊಸ ತಗೊಳ್ಳೋದು ಬೇಡ, ಟೆಂಡರು ಬೇಡ ಅಂತೇಳಿ ಎಲ್ಲರೂ ಕೈ ಮುಗಿದ್ಬಿಟ್ರು. BSNLಗೆ ಕೈ ಕಟ್ಟಾಕೋಯ್ತು. ಇನ್ನೊಂದು ಕಡೆಗೆ ಪ್ರೈವೇಟವರು ಎಕ್ಸ್ಪೆನ್ಷನ್ ಮಾಡ್ಕೊಂಡು ಹೋದರು. ಎರಡನೇ ಪಾಯಿಂಟು, BSNLನ ದುರಹಂಕಾರಿ ಸ್ಟಾಫು ಮತ್ತು ಅವರ ಕೆಟ್ಟ ಬಿಹೇವಿಯರು. ನಾವೇ ಮಾರ್ಕೆಟಿನ ಲೀಡರ್ಸ್ಗಳು ನಾವೇನು ಮಾಡೋದು ನಡೆಯುತ್ತೆ ಅಂಥೇಳಿ ಜನಗಳನ್ನ ಕಾಲು ಕಸದ ನೋಡಿದ್ರು. ಒಂದು ಕನೆಕ್ಷನ್ ತೊಗೋಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಯಜ್ಞ ಮಾಡಬೇಕಾಯ್ತು. ಒಂದು ಬ್ಯಾಂಡ್ ಕನೆಕ್ಷನ್ ತೊಗೊಳಕ್ಕಾಗ್ತಿಲ್ಲ. ಅದೇ ಏರ್ಟೆಲ್ಗೆ ಏನಾದರೂ ಫೋನ್ ಮಾಡಿದ್ರೆ ಒಂದಿನ ಎರಡದಲ್ಲಿ ಇಂಪ್ಲಿಮೆಂಟ್ ಆಗೋಗೋದು. ಇಲ್ಲಿ ಅಲ್ಲಿಗೆ ಆಫೀಸ್ಗೆ ಹೋಗಬೇಕು, ಅಪ್ಲಿಕೇಶನ್ ಕೊಡಬೇಕು, ಅವರೊಂದು ವಾರ ಟೈಮ್ ಕೇಳ್ತಾರೆ, ಯಾರೂ ಬರಲಿಲ್ಲ ಅಂದರೆ ಮತ್ತೆ ಹೋಗಬೇಕು, ಮಾಡಿದ್ರು ಸರಿಯಾಗಿ ಮಾಡಲ್ಲ, ಕಂಪ್ಲೇಂಟ್ ಕೊಟ್ಟರೆ ಕೇಳೋರ ಗತಿ ಇಲ್ಲ. ಜನ ಬೇಸತ್ತೋದ್ರು. ಅವ್ರಿಗೊಂದು ಆಲ್ಟರ್ನೇಟ್ ಹುಡುಕ್ತಾ ಇದ್ರು. ಯಾವಾಗ ಆಪ್ಷನ್ ಸಿಕ್ತು ಪ್ರೈವೇಟ್ ಕಂಪ್ನಿಗಳದ್ದು, ಜನ ಎಲ್ಲ BSNL ಬಿಟ್ಟು ಜಂಪ್ ಆಗೋಕ್ಕೆ ಶುರು ಮಾಡಿದ್ರು. ಅಷ್ಟು ರೋಸ್ ಹೋಗಿದ್ರು ಇವರ ಬಿಹೇವಿಯರ್ಗಳಿಂದ. ಮೂರನೇದು, ಜಿಯೋ ಎಂಟ್ರಿ ಆಗಿದ್ದು. ಫ್ರೀ ಇಂಟರ್ನೆಟ್ಟು, ಚೀಪ್ ಇಂಟರ್ನೆಟ್ಟು, ಬರೀ 3Gನೇ ಅಲ್ಲ 4Gನೂ ಕೊಡ್ತೀವಿ ಅಂತ ಹೇಳಿದ್ರು. ಇದ್ರೊಡ್ತಕ್ಕೆ BSNL ಒಂದೇ ಅಲ್ಲ, ಏರ್ಸೆಲ್ಲು, ಡಕೋಮಾ ಮುಳುಗೆ ಹೋದ್ವು. ವೋಡಾಫೋನ್ದು, ಐಡಿಯಾದು ಶೇರ್ಗಳೆಲ್ಲ ಬಿದ್ದೋಯ್ತು. ಕಡೆಗೆ ಅವರಿಬ್ಬರು ಕೈ ಜೋಡಿಸ್ಕೊಂಡು ಬದುಕಿದ್ರು. ನಾಲ್ಕನೇದು BSNLನ ಇನ್ಎಫಿಷಿಯನ್ಸಿ. ನೋಡಿ, ARPU ಅಂತ ಒಂದಿರುತ್ತೆ, ARPU ಅಂತ ಹೇಳಿ. ಅಂದರೆ ಆವ್ರೇಜ್ ರೆವಿನ್ಯೂ ಪರ್ ಯೂಸರ್. ಅಂದರೆ ಒಬ್ಬ ಬಳಕೆದಾರರಿಂದ ತನಗೆ ಎಷ್ಟು ಆದಾಯ ಬರ್ತಾ ಇದೆ ಅಂತ ಹೇಳಿ. ಸಿಟಿನಲ್ಲಿ ARPU ಜಾಸ್ತಿ ಇರುತ್ತೆ, ಆದರೆ ಹಳ್ಳಿಗಾಡಲ್ಲಿ, ಗುಡ್ಡಗಾಡಲ್ಲಿ ARPU ಕಡಿಮೆ ಇರುತ್ತೆ. BSNLಗೆ ಆದಾಯ ಕೂಡ ಕಡಿಮೆ ಇತ್ತು, ಆದರೆ ಖರ್ಚು ವಿಪರೀತ ಜಾಸ್ತಿ ಇತ್ತು. 1,70,000 ಸ್ಟಾಫು, ಅವ್ರಿಗೆ ದೊಡ್ಡ ದೊಡ್ಡ ಸ್ಯಾಲ್ರಿಗಳು, TIDA, ಆದಾಯ ಇಲ್ಲ, ಖರ್ಚು ಜಾಸ್ತಿ. ಆ ಭಾರವೇ ತಡ್ಕೊಳಕ್ಕಾಗಲಿಲ್ಲ BSNLಗೆ. ಹಾಗಾಗಿ BSNL ಗತಿ ಶೋಚನೀಯ ಆಗೋಯ್ತು. ಈಗ ಭಾಳ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಸಾಮಾನ್ಯ ಭಾರತೀಯರಿಗೋಸ್ಕರ BSNL ಮುಳುಗಬಾರ್ದು. ಯಾಕೆ? ಪಾಯಿಂಟ್ ನಂಬರ್ 1, ಕಾಂಪಿಟೇಷನನ್ನು ಕಂಟ್ರೋಲಲ್ಲಿಡೋದಕ್ಕೆ. ನೋಡಿ, ಇವತ್ತು ಇಡೀ ಮಾರ್ಕೆಟ್ನ 90% ಈ 3 ಪ್ರೈವೇಟ್ ಕಂಪ್ನಿಗಳೇ ಕ್ಯಾಪ್ಚರ್ ಮಾಡಿಟ್ಟಿದ್ದಾವೆ. ಜಿಯೋ 40%, ಏರ್ಟೆಲ್ಲು 33%, VI 10-15%. ಈ 3 ಜನನು ಕೂತ್ಕೊಂಡು ಒಂದು ರೂಮಲ್ಲಿ ಯಾವ ರೇಟ್ ಡಿಸೈಡ್ ಮಾಡ್ತಾರೆ, ಅದೇ ರೇಟ್ ಫೈನಲ್. ಯಾವ ಭಯನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಜನಕ್ಕೆ ಬೇರೆ ಆಪ್ಷನ್ನೇ ಇಲ್ಲ, ಒಪ್ಕೊಳ್ಳೇಬೇಕು ಅಂತೇಳಿ. BSNL ಇದ್ದರೆ ಅದು ಕೂಡ ಅಪ್ಗ್ರೇಡ್ ಆಗಿ ನಾನು 4G ಕೊಡ್ತೀನಿ, 5G ಕೊಡ್ತೀನಿ ಅಂತ ಹೇಳಿದ್ರೆ ಜನ ಆಪ್ಷನ್ ಹುಡ್ಕೊತಾರೆ, ಪ್ರೈವೇಟವರು ಹೆದರ್ತಾರೆ. ಇಲ್ಲೊಂದು ದೊಡ್ಡ ಪ್ರಶ್ನೆ ಎದ್ದೇಳುತ್ತೆ, BSNL ಇನ್ನೂ ಬದುಕಿದೆಯಾ? ಬದುಕಿದ್ರೆ ಹೇಗೆ ಬದುಕಿದೆ ಅಂಥೇಳಿ. ನೋಡಿ, ಒಂದು ರೆವಿನ್ಯೂ ಇಲ್ಲ, ಖರ್ಚು ಜಾಸ್ತಿ, ಟೆಕ್ನಾಲಜಿನೂ ಹಳೆದು, ಸರ್ವಿಸ್ ಸರಿ ಇಲ್ಲ, ಏರ್ಸೆಲ್ಲು, ಡೊಕೋಮೋ ಅಂತವೇ ಬದುಕೋಕ್ಕಾಗಲಿಲ್ಲ. BSNL ಇನ್ನೂ ಹೇಗೆ ಬದುಕಿದೆ ಅಂತ ಹೇಳಿದ್ರೆ, ಇವತ್ತು BSNL ಎಂತೆಂಥ ಗುಡ್ಡಗಾಡುಗಳಿಗೆ, ರಿಮೋಟ್ ಪ್ರದೇಶಗಳಿಗೆ, ಹಳ್ಳಿಗಳ ಕುಗ್ರಾಮಗಳಿಗೆ ಹೋಗಿದೆ ಅಂತ ಹೇಳಿದ್ರೆ ಅಲ್ಲಿ ಇನ್ನೂ 5-6 ವರ್ಷ ಆದ್ರೂ ಯಾವ ಪ್ರೈವೇಟ್ ಕಂಪ್ನಿಗಳು ಹೋಗಲ್ಲ. ಅಲ್ಲಿನ ಜನಕ್ಕೆ BSNL ಸಿಮ್ಮೇ ಬೇಕು. ಇದೊಂದು ಸರ್ಕಾರಿ ಕಂಪ್ನಿ. ಮೋದಿ ಸರ್ಕಾರದ ಪೂರ್ತಿ ಬೆಂಬಲ BSNLಗಿದೆ. ಫಂಡ್ ಮೇಲೆ ಫಂಡು ಕೊಡ್ತಾ ಇದ್ದಾರೆ. ಸಂಬಳ ಸರ್ಕಾರ ನೋಡ್ಕೊಳ್ಳುತ್ತೆ, ಟವರ್ಗಳ ಮೇಂಟೆನೆನ್ಸ್ ಸರ್ಕಾರ ನೋಡ್ಕೊಳ್ಳುತ್ತೆ, ಸಾಲ ಸರ್ಕಾರ ತೀರಿಸುತ್ತೆ. ಹಾಗಾಗಿ BSNL ಇನ್ನೂ ಬದುಕಿದೆ. ಈಗ ಮತ್ತೊಂದು ಪ್ರಶ್ನೆ ಬರೋದು, BSNL ಬೌನ್ಸ್ ಬ್ಯಾಕ್ ಆಗುತ್ತಾ ಆಗಲ್ವಾ? ಖಂಡಿತ ಆಗುತ್ತೆ. ಇದಕ್ಕೆ 4 ಕಾರಣ. ಮೊದಲನೇದು, ಮೋದಿ ಸರ್ಕಾರ. ನೋಡಿ, ಈ ಕಳೆದ 5-6 ವರ್ಷದಲ್ಲಿ ಮೋದಿ ಸರ್ಕಾರ ಇಲ್ಲಿವರೆಗೆ 3 ಲಕ್ಷ ಕೋಟಿಯನ್ನು BSNLಗೆ ಕೊಟ್ಟಿದೆ. ಅವರಿಗೆ ಭಾಳ ಚೆನ್ನಾಗಿ ಗೊತ್ತು, ಜನರಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ BSNL ಬದುಕಿರಲೇಬೇಕು ಅಂತೇಳಿ. ಎರಡನೇದು, ಟಾಟಾ ಮೇಲಿನ ನಂಬಿಕೆ. ನೋಡಿ, ಈಗಾಗಲೇ ಜಿಯೋದವರು, ಏರ್ಟೆಲ್ ಅವರು 5Gನ ಎಲ್ಲ ಕಡೆಗೂ ಲಾಂಚ್ ಮಾಡಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಆದರೆ BSNL ಇನ್ನೂ 3Gಲೇ ಒದ್ದಾಡ್ತಾ ಇದೆ. ಆದರೆ ಈಗ ಟಾಟಾ ಜೊತೆ ಕೈ ಜೋಡಿಸಿ BSNL ಅನೌನ್ಸ್ ಮಾಡಿದೆ, 2024ರಲ್ಲಿ 4G ಕಂಪ್ಲೀಟ್ ಮಾಡ್ತೀವಿ, ಕೇವಲ 1 ವರ್ಷದಲ್ಲಿ 2025ರಲ್ಲಿ 5G ಲಾಂಚ್ ಮಾಡ್ತೀವಿ ಅಂತ ಹೇಳಿ. BSNL ಅವರ ಈ ಮಾತು ಹೇಳಿದ್ರೆ ಯಾರೂ ನಂಬ್ತಾ ಇರಲಿಲ್ಲ. ಆದರೆ ಈ ಮಾತು ಹೇಳ್ತಾ ಇರೋದು ರತನ್ ಟಾಟಾ ಅವರ TCS,
ಟಿ ಸಿ ಎಸ್ಗೆ 15,000 ಕೋಟಿಯ ಕಾಂಟ್ರಾಕ್ಟ್ ಕೊಟ್ಟಿದೆ BSNL. ಟಿ ಸಿ ಎಸ್ ಹೇಳ್ತಾ ಇದೆ ಇದು ನಮ್ಮ ಜವಾಬ್ದಾರಿ, 2024 4G ಲಾಂಚ್ ಮಾಡ್ತೀವಿ, 25 5G ಲಾಂಚ್ ಆಗುತ್ತೆ. ಹಾರ್ಡ್ವೇರು ಅದೇ ಇರುತ್ತೆ, ಸಾಫ್ಟ್ವೇರ್ ಮಾತ್ರ ಅಪ್ಗ್ರೇಡ್ ಮಾಡಬೇಕಾಗಿದೆ. ಹಾಗಾಗಿ ನಮಗೆ 4Gಯಿಂದ 5Gಗೆ ಹೆಚ್ಚು ಸಮಯ ಬೇಡ, ನಾವು ಮಾಡೇ ಮಾಡ್ತೀವಿ ಅಂತೇಳಿ ಟಿ ಸಿ ಎಸ್ ಹೇಳಿದೆ. ಪಾಯಿಂಟ್ ನಂಬರ್ 3, ಎಫಿಷಿಯನ್ಸಿ. ಈಗ ನೋಡಿ, ಮೋದಿ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಾಗಿದೆ ಈ BSNL ಒಳಗಡೆಗೆ ಎಫಿಷಿಯನ್ಸಿ ತರಲೇಬೇಕು ಅಂಥೇಳಿ. 1,70,000 ಏನು ನೌಕರರಿದ್ದಾರಲ್ಲ ಇವ್ರನ್ನ ಸಾಕೋಕ್ಕಾಗಲ್ಲ. ತುಂಬ ಜನ ರೂಡು ಇನ್ಎಫಿಷಿಯೆಂಟ್ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ VRS ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಿದೆ. ಯಾರನ್ನ ಹೊಸಬನ್ನ ರಿಕ್ರೂಟ್ ಮಾಡ್ತಾ ಇದ್ದಾರೆ ಅವರಾಗಲೇ ಪಾಠ ಕಲ್ತಿದ್ದಾರೆ, ಪ್ರೈವೇಟ್ ಕಂಪ್ನಿಗಳಿಂದ ಎಷ್ಟು ಹೊಡೆತ ಬಿದ್ದಿದೆ ಅಂತೇಳಿ. ಅವರು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಪ್ಗ್ರೇಡ್ ಆಗಿದ್ದಾರೆ. ಆ ದುರಾಂಕಾರದ ಬಿಹೇವಿಯರ್ಗಳಿಲ್ಲ ಈಗ. 4ನೇದು ಪಬ್ಲಿಕ್ ಸಪೋರ್ಟ್. ಮೊದಲು BSNLನ ಇಗ್ನೋರ್ ಮಾಡಿ ಪ್ರೈವೇಟ್ ಕಂಪ್ನಿಗಳಿಗೆ ಹೋದ್ರು ಜನ. ಆದರೆ ಯಾವಾಗ ಪ್ರೈವೇಟ್ ಕಂಪ್ನಿಗಳು ಮೋಸ ಮಾಡಲಿಕ್ಕೆ ಶುರು ಮಾಡಿದ್ವು, ಈಗ ಮತ್ತೆ BSNLಗೆ ವಾಪಸ್ ಬರ್ತಾ ಇದ್ದಾರೆ. ಪ್ರೈವೇಟ್ ಕಂಪ್ನಿಗಳಾದ ಜಿಯೋ, ಏರ್ಟೆಲ್ ಇವುಗಳ ಮೇಲೆ ಎಷ್ಟು ಸಿಟ್ಟು ಬಂದಿದೆ ಅಂದರೆ ಅದಾಗಲೇ ರೋಷ ಆಗಿ ಪರಿವರ್ತನೆ ಆಗ್ತಾ ಇದೆ. ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಬಿಟ್ವಿ ಈ ಕಂಪ್ನಿಗಳು ಅಂತೇಳಿ ಅದೊಂದು ಮನಸ್ಸಿಗೆ ಬಂದುಬಿಟ್ಟಿದೆ ಜನಕ್ಕೆ. BSNL ಇದ್ದರೆ ಒಂದು ಒಳ್ಳೆ ಆಪ್ಷನ್ ಇರುತ್ತೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಈಗ ನೋಡಿ, BSNL ಕೂಡ ತುಂಬ ಅಗ್ರೆಸಿವ್ ಆಗಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ. 1,515 ರೂಪಾಯಿಗೆ 1 ಇಯರ್ ಪ್ಲಾನು ವಿತ್ 2GB ಡಾಟಾ ಎವ್ರಿ ಡೇ. ಇನ್ಯಾವ ಕಂಪ್ನಿಲೂ ಇಷ್ಟು ಚೀಪ್ ತಾರೀಫ್ ಇಲ್ಲ. ಹಾಗಾಗಿ ಎಲ್ಲರೂ BSNLಗೆ ಪೋರ್ಟ್ ಮಾಡಿಸ್ಕೊತಾ ಇದ್ದಾರೆ. ಈಗ ಪ್ರೈವೇಟ್ ಕಂಪ್ನಿಗಳಿಗೆ ಭಯ ಶುರುವಾಗ್ಬಿಟ್ಟಿದೆ. ಅವರು ಏರ್ಸಿರ್ತಕ್ಕಂಥ ಬೆಳೆನ ಇಳಿಸ್ಲೋಬೋದು, ಅಥವಾ ಇನ್ನು 2-3 ವರ್ಷ ಜಾಸ್ತಿ ಮಾಡೋಕ್ಕಂತೂ ಹೋಗಲ್ಲ. ಈ BSNL ಮತ್ತು ಜಿಯೋ, ಏರ್ಟೆಲ್ ವಿಚಾರದಲ್ಲಿ ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾದ ಪಾಠಗಳು ಭಾಳ ಇದ್ದಾವೆ. ಮೊದಲನೇದು, ಯಾವುದೇ ವಸ್ತು ಬಗ್ಗೆ ನಮಗೆ ಮೋಹ ಇರಬಾರ್ದು. ಯಾವಾಗ ಇದು ನಮ್ಮದು, ಇದು ನಾವು ಇಟ್ಕೊಂತೀವಿ ಅಂತ ಹೇಳಿದ್ರೆ ನಾವು ಶೋಷಣೆಗೊಳಗಕ್ಕೆ ಶುರು ಮಾಡ್ತೀವಿ ಅವರಿಂದ. ಮೊದಲು BSNL ಮಾಡಿದ್ದು ಇದೇ ಕೆಲಸ, ಆಮೇಲೆ ಜಿಯೋ ಏರ್ಟೆಲ್ಗೆ ಹೋದ್ಮೇಲೆ ಅವ್ರು ಮಾಡಿದ್ದು ಇದೇ ಕೆಲಸ. 2ನೇದು, ಯಾವುದು ಫ್ರೀ ಸಿಗಲ್ಲ, ಇವತ್ತಲ್ಲ ನಾಳೆ ಬಡ್ಡಿ ಸಮೇತ ತೀರಿಸಲೇಬೇಕಾಗತ್ತೆ, ವಸೂಲಿ ಮಾಡೇ ಮಾಡ್ತಾರೆ. 3ನೇದು, ನಿರಂತರ ಅಪ್ಗ್ರೇಡ್ ಆಗ್ತಾ ಇರಬೇಕು ಜೀವನದಲ್ಲಿ. ನೋಡಿ, BSNL ಮಾಡಿದ ತಪ್ಪು. 2Gಯಿಂದ 3G ಆಗಬೇಕಿತ್ತು, 3Gಯಿಂದ 4G, 4Gಯಿಂದ 5G ಆಗಬೇಕಿತ್ತು. BSNL ಅಪ್ಗ್ರೇಡ್ ಆಗಲಿಲ್ಲ, ಅಲ್ಲೇ ಕೂತ್ಕೊಂತು. ಅದಕ್ಕೋಸ್ಕರ ಈ ಗತಿ ಬಂತು. ಅವತ್ತು ಅಪ್ಗ್ರೇಡ್ ಆಗಿದ್ದಿದ್ರೆ ಅದೇನೋ ಕರಪ್ಷನ್ ಆಗಲಿ ಏನೇನಾಗೋಗಲಿ ಉಳ್ಕೊಂಡಿರ್ತಿತ್ತು ಇವತ್ತು. 4ನೇದು, ಹೆಚ್ಚು ದುರಾಂಕಾರ ಒಳ್ಳೆಯದಲ್ಲ. ರಾವಣನು ಮಣ್ಣು ಮುಗ್ದ ದುರಾಂಕಾರದ ಕಾರಣ. ಇವತ್ತು ಜಿಯೋ, ಏರ್ಟೆಲ್ಲು, VI ಅದನ್ನೇ ಮಾಡ್ತಾ ಇದ್ದಾವೆ. ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂಥೇಳಿ ಅತ್ಯಂತ ದುರಾಂಕಾರನ ಪ್ರದರ್ಶನ ಮಾಡ್ತಾ ಇದ್ದಾವೆ. ಹೀಗಾಗಿ ಪಾಠ ಕಲಿಯೋ ಸಮಯ ಬಂದಿದೆ ಬಂಧುಗಳೇ. BSNL ಕಂಪ್ನಿ ಉಳಿಬೇಕು ಅಂತಲ್ಲ, ಭಾರತೀಯರಿಗೋಸ್ಕರ BSNL ಉಳಿಬೇಕು. ಅದು ಉಳಿಯುತ್ತೆ ಬೆಳೆಯುತ್ತೆ ಅಂತ ನಂಬಿಕೆ ಇದೆ. ಕಾರಣ ಅಂದರೆ ಅದರಿಂದ ಮೋದಿ ಇದ್ದಾರೆ, ಅದ್ರ ಜೊತೆ ರತನ್ ಟಾಟಾ ಇದ್ದಾರೆ. ನಮಸ್ಕಾರ.